ನಮಸ್ಕಾರ. ಸಮಸ್ಯೆ ಉಂಟು. ಏನ್ ಸಮಸ್ಯೆ? ಬದಲಾವಣೆ ಜಗತ್ತಿನ ನಿಯಮ ಅಂತ ಮಾತಿದೆ. ಸಮಸ್ಯೆ ಮತ್ತೆಂತದ್ದು ಅಲ್ಲ. ಜಗತ್ತನ್ನು ನಾವು ಬದಲಾಯಿಸಬೇಕು, ಜಗತ್ತೇ ನಮ್ಮನ್ನು ಬದಲಾಯಿಸ್ತದೋ? ಈಗ ನೀವೇನ್ ಮಾಡ್ತಾ ಇದ್ದೀರಿ? ನಾವೇ ಜಗತ್ತನ್ನು ಬದಲಾಯಿಸುವುದಕ್ಕೆ ಹೊರಟಿದ್ದೇವೆ. ಹೌದಪ್ಪ ಸ್ವಾಮಿ. ಸಕಾಲದಲ್ಲಿ ವಿದ್ಯಾಭ್ಯಾಸ ಆಗಬೇಕು ಎನ್ನುವ ಕಾರಣಕ್ಕಾಗಿ ಗುರುಮಠವನ್ನು ಸೇರಿದವನ. ವಿಶೇಷವಾಗಿ ಗುರುಗಳು ಎಲ್ಲವನ್ನೂ ಹೇಳಿಕೊಟ್ರು. ನಾನು ಎಲ್ಲವನ್ನೂ ಕಲೀಲಿಕ್ಕೆ ಹೋಗ್ಲಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲ್ತದ್ದು. ಕಾರಣ ಮತ್ತೇನಲ್ಲ, ಸಮುದ್ರದಲ್ಲಿ ಬಹಳಷ್ಟು ನೀರಿರ್ತದೆ. ನಮ್ಮ ಬೊಗಸೆ ಎಷ್ಟು ಉಂಟು ನೋಡಿ, ಅಷ್ಟು ಮಾತ್ರ ನಮಗೆ ಸಿಗುವುದು. ಹಾಯ್, ನಮಗೆ ಎಷ್ಟು ಪ್ರಾಪ್ತಿ ಅಷ್ಟು ಮಾತ್ರ ಸಿಗ್ತದೆ. ಹಾಗಾಗಿ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನು ಕಲ್ತಿದ್ದೇನೆ. ಬದಲಾವಣೆ ಮಾಡಬೇಕು ಎನ್ನುವ ಉತ್ಸಾಹ ನನ್ನ ಮನಸ್ಸಿನಲ್ಲಿ ಬಂತು. ಪ್ರಾರಂಭ ಮಾಡಿದ್ದು ಹೀಗೆ: ವಿದ್ಯಾ ವಿನಯೇನ ಶೋಭತೆ ಅಂತ ಮಾತಿದೆ. ವಿದ್ಯೆ ಇದ್ದಲ್ಲಿ ವಿನಯ ಇರಲೇಬೇಕು. ವಿನಯ ಒಂದಿದ್ರೆ ಆಗ್ತದ? ರೂಪ ಇದ್ರೆ ಆಗುದಿಲ್ವಾ? ಗುಣ ಇದ್ರೆ ಆಗುದಿಲ್ವಾ? ಹಣ ಇದ್ರೆ ಆಗುದಿಲ್ವಾ? ಆಕಾರ ಇದ್ರೆ ಆಗುದಿಲ್ವಾ? ನರ್ತನ ಇದ್ರೆ ಆಗುದಿಲ್ವಾ? ಇದು ನಿಮ್ಮ ಸಂಶೋಧನೆ. ಮತ್ತೆ ಯಾವ್ದಾದ್ರೂ ಒಂದಿರ್ಬೇಕು ಸ್ವಾಮಿ, ಯಾವುದೂ ಇಲ್ಲ ಅಂತ ಆಗಬಾರ್ದು. ಹಾಗಾಗಿ ಬದಲಾವಣೆ ಮಾಡ್ತಾ ಹೋಗ್ಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳಿದ್ರು. ಬದಲಾಯಿಸಬೇಕು ನಾವು. ಏನ್ ಮಾಡಿ? ಶರೀರ ಮಾಧ್ಯಮ ಸುಖ ಧರ್ಮ ಸಾಧನ ಅಂತ ಆಗ್ಬೇಕು. ನಿಮ್ಮ ಒದ್ದಾಟವೇ ಸುಖ ಪಡೆಯಲಿಕ್ಕೆ. ಸ್ವಾಮಿ, ಯಾರಿಗೂ ಸಮಸ್ಯೆ ಬೇಡ, ತಲೆ ಬಿಸಿ ಬೇಡ, ಎಲ್ಲರಿಗೂ ಸುಖ ಬೇಕು ಈಗ. ಅಲ್ಲ, ಅದಕ್ಕಾಗಿ ಬದಲಾವಣೆ ಮಾಡ್ತಾ ಇದ್ದೇನೆ. ಈ ಜಂಜಾಟದ ಬದುಕು ಬೇಡ, ಜಂಜಾಟದ ಬದುಕು ಬೇಡ. ಹಾಗಾಗಿ ಈ ರೀತಿಯ ಬದಲಾವಣೆಯನ್ನ ಕಂಡು ಗುರುಗಳು ನನ್ನನ್ನು ಹತ್ತಿರ ಕರೆದು ತಲೆಯನ್ನು ನೇವರಿಸಿ ಮಂತ್ರಾಕ್ಷತೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದು ಹೇಗೆ ಗೊತ್ತುಂಟ? ಆದಷ್ಟು ಬೇಗ ಮನೆಗೆ ಹೋಗು ಮಗನೇ ಅಂತ. ಅವ್ರಿಗೆ ಗೊತ್ತಾಯ್ತು ಬಹುಶಃ ನೀವು ಇದೇ ರೀತಿಯೆಲ್ಲ ಬದಲಾವಣೆ ಹೊಸತನ ಮಾಡಿ ಗುರುಗಳನ್ನೇ ಬದಲಾಯಿಸ್ತಾವ. ಆಮೇಲೆ ಗುರು ಮಟ್ಟವಿ ಬದಲಾವಣೆ ಮಾಡಿ ಕಡೆ ಮಕ್ಕಳೆಲ್ಲ ಮರ್ದಡಿ ಕೂತ್ಕೊಂಡು ಪಾಠ ಕೇಳೋ ಪರಿಸ್ಥಿತಿ ಮಾಡಿದ್ರೆ ಅಲ್ವಾ? ಆದ್ರಿಂದ ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡಿ ನಿಮ್ಗೆ ನಾಲ್ಕು ಒಳ್ಳೆ ಸುಪ್ರಭಾತ ಎಲ್ಲ ಮಾತಾಡಿ. ಅಯ್ಯೋ, ಸುಪ್ರಭಾತ ಏನ್ ಹೇಳಿದ್ರು ಅಂತ ಕೇಳಬೇಡಿ, ಹೇಳುವುದಿಲ್ಲ. ಗೊತ್ತಾಯ್ತು. ಒಳ್ಳೆ ರೀತಿಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯ್ತು. ಅದೇ ಗೊತ್ತಾಯ್ತು. ಗುರುಮಠದಿಂದ ಹೊರಬಂದ ತಕ್ಷಣದಲ್ಲಿ ಅಕ್ಕನಿಂದ ಕರೆ ಬಂತು. ಸುಳ್ಳಲ್ಲ, ನಿಮ್ಮ ಅಕ್ಕ ಯಾರು, ನೀವ್ಯಾರು, ನಿಮ್ಮ ವಿಳಾಸ ಏನು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಿಮ್ಗೆ ಅರ್ಥವೇ ಆಗಲಿಲ್ಲ. ನೀವು ಕೇಳಿರಬಹುದು, ಪದ್ಮಪುರದ ಮಹಾರಾಣಿಯಾಗಿ ವಿಜೃಂಭಿಸುತ್ತಿರುವ ಗಂಗೆಯ ತಮ್ಮ ಘನಶ್ಯಾಮ ಅಂದ್ರೆ ನಾನು. ಓ, ಆ ಗಂಗವನ್ ತಮ್ಮನ? ನಾನೇ. ಆ ಗಂಗೆಗೂ ನಿಮ್ಗೂ ಜೋಡಿ ಸರಿ ಆಯ್ತು. ಅಕ್ಕನ ತಮ್ಮನ ಜೋಡಿ ಅಂದ್ರೆ ಯಾವ ಕೂಡಿ ಹೋದಷ್ಟು ಒಳ್ಳೆ ಜೋಡಿ ಅಂತ. ಹೌದೌದು. ವಿಭಿನ್ನವಾಗಿ ವಿಶೇಷವಾಗಿ ಜಗತ್ತಿಗೆ ಬದಲಾವಣೆ ಕೊಡುವುದು ನನ್ನ ಉದ್ದೇಶ. ಎಲ್ಲೆಲ್ಲ ಅವಕಾಶ ಸಿಗ್ತದೋ ಅಲ್ಲೆಲ್ಲ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ನೋಡುವ